ಮೊನ್ನೆಯಷ್ಟೇ ರಾಜ್ಯ ಸರ್ಕಾರ ಅಗ್ಗದ ಮದ್ಯದ ದರವನ್ನು ಇಳಿಕೆ ಮಾಡಿ ಮದ್ಯಪ್ರಿಯರಿಗೆ ಗುಡ್ ನ್ಯೂಸ್ ಕೊಟ್ಟಿತ್ತು. ಈ ಬೆನ್ನಲ್ಲೇ ಈಗ ಮತ್ತೊಂದು ಸುದ್ದಿ ಬರ್ತಾ ಇದೆ. ಮದ್ಯಪ್ರಿಯರಿಗೆ ಶಾಕ್ ಅಂತೇಳಿ ಅದೇನು ಅಂತೇಳಿ ನೋಡ್ತಾ ಹೋಗೋಣ. ಮದ್ಯಪ್ರಿಯರಿಗೆ ಬಿಗ್ ಶಾಕ್. ಎಣ್ಣೆ ಅಂಗಡಿಯಲ್ಲಿ ಸಿಗ್ತಾ ಇಲ್ವಂತೆ ಅಗ್ಗದ ದರದ ಮದ್ಯ. 4 ದಿನಗಳಿಂದ ಮದ್ಯದ ಸರಬರಾಜಿನಲ್ಲಿ ತುಂಬ ವ್ಯತ್ಯಯವಾಗಿದೆ. ಮದ್ಯದ ಅಂಗಡಿಗಳಲ್ಲಿ ಸ್ಟಾಕ್ ಇಲ್ಲ ಅಂಥೇಳಿ ಈಗ ವಿಚಾರಗಳು ಕೂಡ ಹೊರಬರ್ತಾ ಇದೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮದ್ಯಪ್ರಿಯರಿಗೆ ಬಿಗ್ ಶಾಕ್. ಮದ್ಯ ಸರಬರಾಜಿನಲ್ಲಿ ವ್ಯತ್ಯಯ. ಮದ್ಯದ ಅಂಗಡಿಗಳಲ್ಲಿ ಎಣ್ಣೆ ಕೊರತೆ. ದುಬಾರಿ ಮದ್ಯಗಳ ದರವನ್ನ ಸರ್ಕಾರ ಇಳಿಕೆ ಮಾಡಿದೆ. ಹೊಸ ದರಕ್ಕೆ ಅನುಗುಣವಾಗಿ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆಗೋದು ತಡ ಆಗ್ತಿದೆ. ಹಾಗಾಗಿ ಕಳೆದ 4 ದಿನಗಳಿಂದ ಬಾರ್ ಅಂಡ್ ರೆಸ್ಟೋರೆಂಟ್ಗಳಿಗೆ ಮದ್ಯ ಸರಬರಾಜು ಆಗ್ತಿಲ್ಲ. ಮದ್ಯಕ್ಕಾಗಿ ವೈನ್ ಶಾಪ್ಗಳು ಇಂಡೆಂಟ್ ಹಾಕೋಣ ಅಂದ್ರೆ ಇಂಡೆಂಟ್ ಕ್ಲೋಸ್ ಮಾಡಿದ್ದಾರೆ. ಅಬಕಾರಿ ಇಲಾಖೆಯ ಡಿಪೋಗಳಿಂದ ಎಣ್ಣೆ ಬಾರ್ಗಳಿಗೆ ಸ್ಟಾಕ್ ಬರ್ತಾ ಇಲ್ಲ. ಹೀಗಾಗಿ ಎಣ್ಣೆ ಸ್ಟಾಕ್ ಇಲ್ಲದ ಕಾರಣ ಮದ್ಯ ಸರಬರಾಜಿನಲ್ಲಿ ವ್ಯತ್ಯಯ ಆಗ್ತಾ ಇದ್ದು ದುಬಾರಿ ಮದ್ಯಗಳು ಸಿಗ್ತಾ ಇಲ್ಲ. ಈಗ ಸುಮಾರು 2-3 ದಿನ ಆಯಿತು. 27ನೇ ತಾರೀಕಿಂದ ಈ ಒಂದು ಹೊಸ ದರದ ಪಟ್ಟಿ ಬಿಡುಗಡೆಯಾಗಿ ಮಾರ್ಕೆಟಿಗೆ ಹೊಸ ಮದ್ಯ ಬರಬೇಕಾಗಿತ್ತು ಹೊಸ ದರದಲ್ಲಿ. 3ನೇ ದಿನ ಆದರೂ ಕೂಡ ಯಾವುದೇ ಒಂದು ಪೆಟ್ಟಿಗೆ ಮದ್ಯವನ್ನು ಕೂಡ ಅವರಿಗೆ ಕೊಡಲಿಕ್ಕೆ ಆಗ್ತಾ ಇಲ್ಲ ಸರ್ಕಾರಕ್ಕೆ. ಯಾಕೆ ಇಲಾಖೆಗೆ ಈ ರೀತಿಯ ಒಂದು ಪರಿಸ್ಥಿತಿ ಬಂತು ಅಂತಂದರೆ, ಒಂದು ಪೂರ್ವ ತಯಾರಿ, ಸರಿಯಾದ ಒಂದು ಪೂರ್ವ ತಯಾರಿ ಇಲ್ಲದೆ ಈ ರೀತಿಯ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಗುಮಾನಿ ನಮಗೆ. ಈಗಾಗಲೇ ಮದ್ಯದ ಸ್ಟಾಕ್ ಮುಗಿದಿದೆ. ನಮಗೆ ಬೇಕಾದಂಥ ಮದ್ಯ ನಮಗೆ ಮಾಡಲಿಕ್ಕಿಲ್ಲ. ಗ್ರಾಹಕರಿಗೂ ಬೇಕಾದಂಥ ದರದಲ್ಲಿ ಈ ಹೊಸ ದರದಲ್ಲಿ ಮದ್ಯ ಸಿಗ್ತಾ ಇಲ್ಲ. ಕಳೆದ 3 ದಿನಗಳಿಂದ ಎಣ್ಣೆ ಸರಬರಾಜಾಗದ ಕಾರಣ ದುಬಾರಿ ಬೆಲೆಯ ಮದ್ಯಗಳು ಗ್ರಾಹಕರಿಗೆ ಸಿಗ್ತಿಲ್ಲ. ಕೆಲವೊಂದು ಬ್ರ್ಯಾಂಡ್ಗಳನ್ನು ಕೇಳಿ ವಾಪಸ್ ಹೋಗ್ತಾ ಇದ್ದಾರಂತೆ. ಮ್ಯಾನ್ಷನ್ ಹೌಸ್, ಬ್ಲ್ಯಾಕ್ ಅಂಡ್ ವೈಟ್, ವಿಸ್ಕಿ ಸೇರಿದಂತೆ ಹಲವು ದುಬಾರಿ ಬ್ರ್ಯಾಂಡ್ಗಳು ಸ್ಟಾಕ್ ಇಲ್ಲದೆ ವ್ಯಾಪಾರಕ್ಕೆ ಸಮಸ್ಯೆ ಆಗ್ತಾ ಇದೆಯಂತೆ. ಯೂಶಲಿ ಎಲ್ಲ ಟ್ರೇಡರ್ಸು ಸೋಮವಾರ ನೈಟ್ ಇಂಡೆಂಟ್ ಮಾಡ್ತಾರೆ. ಸೋಮವಾರ ನೈಟ್ ಇಂಡೆಂಟ್ ಮಾಡೋದಕ್ಕೆ ಹೋದ್ರೆ ಸೋಮವಾರ ಇಂಡೆಂಟು ಕ್ಲೋಸ್ ಮಾಡಿದೆ. ಬುಧವಾರ ಆದ್ರೂ ಆಗ್ಬೋದು, ಗುರುವಾರ ಆಗ್ಬೋದು ಅಂತೇಳಿ ಕೆಲವರು ಮಾಹಿತಿ ಕೊಡ್ತಾ ಇದ್ದಾರೆ. ಈ ತರ ಆದ್ರೆ ಒಂದಿನಕ್ಕೆ ನಾವು ಸ್ಟಾಕ್ ಮೇಂಟೈನ್ ಮಾಡೋದು ಕಷ್ಟ ಇದೆ. ಅದು ಆಮೇಲೆ ಈ ತರ ಇಂಡೆಂಟ್ ಕ್ಲೋಸ್ ಮಾಡೋ ವಿಚಾರನ ಎಲ್ಲೂ ಸಹಿತ ಮಾಹಿತಿ ಯಾರಿಗೂ ಕೊಡ್ಲಿಲ್ಲ. ಅಟ್ಲೀಸ್ಟ್ ಏನಾದರೂ ಮಾಹಿತಿ ಕೊಟ್ಟಿದ್ರೆ ನಾವು ಸ್ವಲ್ಪ 2-3 ದಿನಕ್ಕೆ ಆಗಷ್ಟು ಸ್ಟಾಕ್ ಆದರೂ ನಾವು ಮೇಂಟೈನ್ ಮಾಡ್ಬೋದಾಗಿತ್ತು. ಎಲ್ಲ ರೀಟೇಲರ್ಸು ಬಹಳ ತೊಂದರೆಯಲ್ಲಿ ಅನುಭವಿಸ್ತಾ ಇದ್ದಾರೆ. ಇನ್ನು ಈ ಸಮಸ್ಯೆ ಮುಂದಿನ 4 ದಿನಗಳ ಕಾಲವರೆಗೂ ಮುಂದುವರಿಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಮುಂದಿನ 4 ದಿನಗಳ ಎಣ್ಣೆ ಸರಬರಾಜು ಆಗದಿದ್ರೆ ಅಭಾವ ಎದುರಾಗಲಿದೆ. ದಯಮಾಡಿ ಎಣ್ಣೆ ಸರಬರಾಜು ಮಾಡಿ ಅಂತೇಳಿ ಆಗ್ರಹಗಳು ಹೆಚ್ಚಾಗ್ತಿದೆ. ಸ್ಟಾಕ್ಗಳು ಸಿಗ್ತಾ ಇಲ್ಲ. ರೈಟ್ ಏನೋ ಡಿಫ್ರೆಂಟ್ ರೈಟ್ ಚೇಂಜ್ ಆಯ್ತೈತೆ ಅಂತೆ, ಅದಕ್ಕೆ ಸ್ಟಾಕ್ ಸಿಗ್ತಾ ಇಲ್ಲ. ನೋಡ್ಬೇಕು, ಇನ್ನೂ 2 ಡೇಸ್ ಆಗುತ್ತೆ ಅಂತ ಹೇಳವ್ರೆ. ಸ್ಟಾಕು ಕಸ್ಟಮರ್ ಕೇಳಿದವ್ರು ಸ್ಟಾಕ್ಗಳು ಕೊಟ್ಟರೆ ತಾನೇ ವ್ಯಾಪಾರ ಆಗೋದು. ನಮ್ಮವೆಲ್ಲ ಜಾಸ್ತಿ ಮೂವಿಂಗ್ ಇರೋದೇನೆ ಹೈ ಲೆವೆಲು, ಲೋಕಲ್ ಏನಿಲ್ಲ. ಈಗ ಸ್ಟ್ಯಾಂಡರ್ಡ್ ಐಟಮ್ ಎಲ್ಲ ಕಮ್ಮಿ ಆಗ್ತೈತೆ ಅಂತನ್ನೋದ್ರಿಂದ ಸ್ಟಾಕ್ಗಳು ಸ್ಟಾಪ್ ಮಾಡಿದ್ದಾರೆ. ಅದಕ್ಕೆ ಇಂಡೆಂಟ್ ಕೊಡ್ತಾಯಿಲ್ಲ. ಆಲ್ರೆಡಿ 2-3 ದಿನದಿಂದ ಬಿಲ್ಲಿಂಗ್ ಆಗ್ತಾಯಿಲ್ಲ KSPC ಡಿಪೋದಲ್ಲಿ. ಇನ್ನೂ 3 ದಿನಗಳ ಕಾಲ ಆಗಲ್ಲ ಅಂತೇಳಿ ಇದು ಮಾಡಿದ್ದಾರೆ. ಸ್ಟಾಕ್ ಸಿಗದೇ ಇದ್ದರೆ ಕಸ್ಟಮರ್ಗೂ ಸಾರ್ವಜನಿಕರು ತೊಂದರೆ ಆಗುತ್ತೆ ಅಂತ ಇರ್ತದೆ. ಇನ್ನು 3 ದಿನ ಆಗಲ್ಲ ಅಂತ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಇಂಡೆಂಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಕಾಸ್ಟ್ಲಿ ಐಟಮ್ ಯಾವುದೂ ಬಿಲ್ಲಿಂಗ್ ಆಗ್ತಾಯಿಲ್ಲ. ಆಲ್ರೆಡಿ ಒಂದು ಮಂತಿಂದನೂ ಬಿಲ್ಲಿಂಗ್ ಆಗ್ತಾಯಿಲ್ಲ ಯಾವುದು ಕಾಸ್ಟ್ಲಿ ಐಟಮು. ಕೇಳಿ ಹೋಗ್ತಿದ್ದಾರೆ, ತುಂಬ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಬಟ್ ಎಲ್ಲೂ ಸ್ಟಾಕ್ ಸರಿಯಾಗಿ ಸಿಗ್ತದೆ. ದುಬಾರಿ ಮದ್ಯದ ದರ ಇಳಿಕೆ ಸರಿ, ಆದರೆ ಎಣ್ಣೆ ಸರಬರಾಜು 4 ದಿನಗಳಿಂದ ಆಗಿಲ್ಲ ಅಂದ್ರೆ ಸಮಸ್ಯೆ ಆಗಲಿದೆ. ಅಬಕಾರಿ ಇಲಾಖೆ ಕೂಡಲೇ ಸಮಸ್ಯೆಯನ್ನು ಸರಿಪಡಿಸುತ್ತಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.